ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪಾ ಇವತ್ತು ಎಲ್ಲ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಆಕ್ಚುಲಿ ಇದೆಲ್ಲ ನಾವು ಲಾಸ್ಟ್ ಟೈಮ್ ಅಂದ್ರೆ ಲಾಸ್ಟ್ ಟೈಮ್ ನಾವು ಟೀಮ್ ಔಟ್ ಹೋಗಿದಾಗ ಮಾಡಿದ್ದು. ಜಸ್ಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮತ್ತೆ ವಿಡಿಯೋಸ್ ಸುಮ್ಮನೆ ಮಾಡ್ಕೊಂಡಿದ್ದೆ. ಅಂದ್ರೆ ಇದನ್ನ ನನಗೆ ಗೊತ್ತಿಲ್ಲ ಆಕ್ಚುಲಿ ಇದನ್ನ ನಾನು ವಿಡಿಯೋ ಅಥವಾ ಈ ತರ ಲಾಗ್ ಮಾಡ್ತೀನಿ ಅಂತ. ನಾವು ಟೀಮ್ ಔಟ್‌ಗೆ ಹೋದಾಗ ನಮ್ಮ ಟೀಮಲ್ಲಿ ನಾನು, ನನ್ನ ಫ್ರೆಂಡು ಒಂದಿಬ್ರು, 3 ಜನ ಅಷ್ಟೇ ಗರ್ಲ್ಸ್ ಇದ್ದಿದ್ದು. ನಮ್ಮ ಟೀಮಲ್ಲೇ ಅಷ್ಟೇ, ನಮ್ಮ ಕಂಪ್ನಿಲೂ ಅಷ್ಟೇನೆ 100% ಮೆನ್ಸ್‌ಗೆ ಒಂದು 10% ವುಮೆನ್ಸ್ ಇದ್ದಾರೆ. ನಮ್ಮ ಟೀಮಲ್ಲಿ ನಾನು ಮತ್ತೆ ಇನ್ನೊಬ್ರು ಬಂದಿದ್ವಿ ಇವತ್ತು. ರೆಸಾರ್ಟಿಗೆ ಇವತ್ತು ಪ್ಲಾನ್ ಮಾಡಿದ್ದು. ಸೊ ನೈಟ್ ಸ್ಟೇಯಿಂಗು ಕೂಡ ಇತ್ತು. ಆ, ತುಂಬಾ ಚೆನ್ನಾಗಿತ್ತು ಈ ರೆಸಾರ್ಟು. ಮೌಂಟೇನ್ ಬಿಯರ್ ಅಂದ್ಬಿಟ್ಟು ರಾಮನಗರ ಹತ್ರ ಇದೆ. ನಮ್ದು ಟ್ರಾವೆಲ್ ಮತ್ತೆ ಎಲ್ಲಾರ್ ಜೊತೆ ಸ್ಪೆಂಡ್ ಮಾಡಿದ ಟೈಮು ಎಲ್ಲ ಕನ್ಸಿಡರ್ ಮಾಡಿದ್ರೆ ಒಂಥರ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇದನ್ನ. ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆನೆ ಅವರು ಅಲ್ಲಿ ಜಸ್ಟ್ ಸಿಗ್ನೇಚರ್, ಲಾಗಿನ್, ಒಂದು ಪ್ರೂಫ್ ಎಲ್ಲ ತಗೊಂಡು ಎಂಟ್ರಿ ಮಾಡ್ತಾರೆ. ರೂಮ್ ವೈಸ್ ಕೂಡ ಚೆನ್ನಾಗಿತ್ತು ನಮಗೆ. ಮತ್ತೆ ಫುಡ್ ವೈಸ್ ಅಲ್ಲಿ ಫಸ್ಟು ನಿಜ ಅಷ್ಟು ಇಷ್ಟ ಆಗ್ಲಿಲ್ಲ. ಆನೆಸ್ಟ್ ಒಪಿನಿಯನ್ ಹೇಳ್ತಿದ್ದೀನಿ. ಆಮೇಲೆ ಸ್ವಲ್ಪ ನೆಕ್ಸ್ಟ್ ನಾವು ಇನ್ಫಾರ್ಮ್ ಮಾಡಿದ್ವಿ, ಯಾಕೋ ನಮಗೆ ಫುಡ್ ಇಷ್ಟ ಆಗ್ತಿಲ್ಲ ಅಂತ. ಅವ್ರು ನೈಟ್ ಅಷ್ಟರಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ರೆಡಿ ಮಾಡಿದ್ರು. ನನಗೆ ಸ್ಪೆಷಲಿ ನಾನು ಹೇಳ್ಬೇಕು ಅಂತ ಅನ್ಕೊಂಡ್ರೆ ನನಗಷ್ಟು ಇದಂತ ಅನ್ನಿಸ್ಲಿಲ್ಲ. ಇಷ್ಟ ಆಗ್ಲಿಲ್ಲ ಫುಡ್ಡು. ಮತ್ತೆ ನಾವು ನೈಟ್ ಹೇಳ್ದಾಗ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಮಾಡ್ಕೊಟ್ಟಿದ್ರು. ಆಮೇಲೆ ಸ್ನ್ಯಾಕ್ಸ್ ವೈಸು ಅಷ್ಟೇ ಓಕೆ. ಬಟ್ ಸೈಕ್ಲಿಂಗು ಮತ್ತೆ ಮೌಂಟೇನ್ ಕ್ಲೈಂಬಿಂಗು ಸಖತ್ತಾಗಿತ್ತು. ಮತ್ತೆ ಪೂಲು, ರೈನ್ ಡ್ಯಾನ್ಸು ಇದನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ ಪ್ಲೇ ಅಂದ್ರೆ ಗೇಮ್ಸ್ ಎಲ್ಲ ಮತ್ತೆ ರಿವರ್ ರಾಫ್ಟಿಂಗ್ ಎಲ್ಲ ಇತ್ತು. ತುಂಬಾನೇ ಬಿಸಿಲಿದ್ದಿದ್ರಿಂದ ನಾನಂತೂ ಹೋಗಿರ್ಲಿಲ್ಲ ಅಲ್ಲಿಗೆ. ಎಲ್ಲಾ ತರ ಗೇಮ್ಸ್‌ನು ಇಲ್ಲೇ ನಾನು ಟ್ರೈ ಮಾಡಿದ್ದೆ. ನೈಟು ಆಲ್ಮೋಸ್ಟ್ ಅಲ್ಲೇನೆ ಎಲ್ಲ ಒಂಥರ ನೈಟ್ ಕ್ಯಾಂಪು, ಫೈರ್ ಕ್ಯಾಂಪ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ನನಗೆ ಸ್ವಲ್ಪ ಸಖತ್ತು ಟಯರ್ಡ್ ಆಗ್ಬಿಟ್ಟಿತ್ತು. ಅಂದ್ರೆ ಸ್ಟ್ರೈನ್ ತರ ಆಗಿತ್ತು. ನಾನು ಬೇಗ ಮಲ್ಕೊಂಡ್ಬಿಟ್ಟೆ. ಮತ್ತೆ ಇದು ಮಾರ್ನಿಂಗ್ ಎದ್ಬಿಟ್ಟು ಅಲ್ಲಿ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿದೆ. ಅಂದ್ರೆ ಎಷ್ಟೋ ವರ್ಷಗಳಿಂದ ಅಲ್ಲಿಗೆ ಡೈಲಿ ನಡ್ಕೊಂಡು ಹೋಗೋರಂತೆ. ಅದು ಇದ್ರಲ್ಲಿ ಏನದು ಬಂಡೆನಲ್ಲೇನೆ ಸ್ಟೆಪ್ಸ್‌ನ ಮಾಡಿದ್ದಾರೆ. ಯಾರಾದ್ರೂ ರಾಮನಗರ ಸೈಡ್ ಹೋದ್ರೆ ಇಲ್ಲಿಗ್ ವಿಸಿಟ್ ಮಾಡಿ. ಸಖತ್ತಾಗಿದೆ ಅದು. ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ನಾನಂತೂ ವರ್ಡಿಂಗ್ಸ್ ಅಲ್ಲಂತೂ ಹೇಳಕ್ಕಾಗಲ್ಲ. ತುಂಬಾ ಚೆನ್ನಾಗಿತ್ತು. ನನಗೆ ಸಖತ್ ಇಷ್ಟ ಆಯ್ತದು. ಇವ್ರು ಡೈರೆಕ್ಟರು. ನನ್ಗೆ ಯಾವಾಗ್ಲೂ ನಾನು ಅವ್ರನ್ನ ಪಪ್ಪ ಅಂತಾನೆ ಕರಿಯೋದು. ಅವ್ರು ಅಂದ್ರೆ ಯಾಕೆಂದ್ರೆ ನನ್ಗೆ ಅವ್ರೊಂಥರ ಮಾರಲ್ ಸಪೋರ್ಟು. ಏನೇ ಮಾಡ್ಲಿ ಅಥವಾ ಏನೇ ಒಂದು ವರ್ಕ್ ಮಾಡ್ಲಿ ಪರ್ಫೆಕ್ಟ್‌ನೆಸ್ ಇರುತ್ತೆ. ಮತ್ತೆ ಅವರು ಚೆನ್ನಾಗಿ ಗೈಡ್ ಮಾಡ್ತಾರೆ. ನನಗೆ ಪರ್ಸನಲಿ ಅವರು ಅಂದ್ರೆ ಸಿಕ್ಕಾಪಟ್ಟೆ ಗೌರವ. ಮತ್ತೆ ನನಗೆ ಪಪ್ಪ ಅಂತ ಕರೆದ್ರೆ ನನ್ನ ಕೆರಿಯರ್ ಲೈಫ್ ಇವರಿಂದಾನೇ ನನಗೆ ಸಿಕ್ಕಿದ್ದು. ನನ್ ಒಂಥರ ಗಾಡ್ ಫಾದರ್ ತರ ಅವ್ರು ನನಗೆ. ಎಲ್ಲಿಗೆ ಹೋಗ್ಲಿ ಒಂಥರ ಕೇರ್ ಮಾಡೋದಾಗ್ಲಿ, ಆಯ್ತಾ ನನ್ ಟೀಮಲ್ಲಿ ನಾನೇ ಎಲ್ಲರಿಗಿಂತ ಚಿಕ್ಕವಳಾಗಿರೋದ್ರಿಂದ ಸೊ ಸಖತ್ ಕೇರ್ ಮಾಡ್ತಾರೆ. ಅದು ನಮ್ಗೆ ಮಾರ್ನಿಂಗ್ಗೆ ಟಿಫನ್ ತಿಂದಿರ್ಲಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ ಬಂದ್ ತಿನ್ನೋಣ ಅಂತಿದ್ವಿ. ಈ ತರ ಇತ್ತು. ಕೆಳಗಡೆ ನೋಡಿದ್ರೆ ಒಂದ್ ಇದಿತ್ತು. ಅಲ್ಲಿಂದ ಏನಾದ್ರು ನಿಜ ಬಿದ್ರೆ ಅಲ್ಲಿ ಫುಲ್ ಉರುಳ್ಕೊಂಡ್ ಹೋಗೋ ತರ ಇತ್ತು. ಅಷ್ಟು ಸ್ಟ್ರೈನು. ಬಟ್ ನಮ್ ಗ್ರಿಪ್ಪಿಗೆ ಇದನ್ನ ಕೊಟ್ಟಿದ್ರು. ಸಖತ್ತು ಸ್ಟ್ರೈನ್ ಆಮೇಲೆ ಬಂಡೆಲ್ಲೇ ಮಾಡಿದ್ದಾರೆ. ಸಖತ್ತಾಗಿದೆ. ಮತ್ತೆ ಅದೆಷ್ಟೋ ವರ್ಷದ ಇತಿಹಾಸ ಕೂಡ ಇದೆ. ಶಿವಲಿಂಗ ಆಕ್ಚುಲಿ ಇಲ್ಲಿರೋದು. ಇಲ್ಲಿಗ್ ಬಂದು ಅದೇನೋ ದರ್ಶನ ಮಾಡಿದ್ರೆ ಮಕ್ಳಿಲ್ದೆ ಇರೋರ್ಗೆ ಮಕ್ಳಾಗತ್ತೆ ಅಂತ ಪ್ರತೀತಿ ಕೂಡ ಇದೆ. ಮತ್ತೆ ನೀವೇನಾದ್ರೂ ಕನ್ಸಲ್ಲಿ ಏನಾರು ಅನ್ಕೊಂಡಿದ್ರೆ ನಿಮ್ ಹರಕೆ ಮನೆ ಕಟ್ಬೇಕು ಅಂತನೋ ಅಥವಾ ಸೈಟು ಏನೋ ತಗೋಬೇಕು ಅಂತನೋ ಅನ್ಕೊಂಡ್ ಹೋಗಿದ್ರೆ ಇದು ಸಕ್ಸಸ್ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಅದು ನಂಬಿಕೆ ಇಲ್ಲಿದೆ. ಅಲ್ಲಿರೋರು ಕೂಡ ಹೇಳ್ತಾ ಇದ್ರು ಪುರೋಹಿತರು. ಡೈಲಿ ಬೆಳಿಗ್ಗೆ ಸಂಜೆ ಓಪನಿಂಗ್ಸ್ ಇದೆ ಟೈಮಿಂಗ್ಸ್ ಪ್ರಕಾರ. ಅದ್ ಬಿಟ್ರೆ ಅಟ್ಲೀಸ್ಟ್ ಇಲ್ಲೇನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಹೋಗ್ಬೇಕಾದ್ರೆ ನೋಡಿ ತುಂಬಾ ಬಿಸಿಲಿದೆ ಅಲ್ವಾ? ಸೊ ಅಟ್ಲೀಸ್ಟ್ ಇಲ್ಲಿ ಇವ್ರು ಇದನ್ನ ಶೀಟ್‌ನ ಹಾಕಿದ್ದಾರೆ ಹೋಗೋರ್ಗೆ ಬರೋರ್ಗೆ ಅನುಕೂಲ ಆಗ್ಲಿ ಅಂತ. ಅದು ಒಂದು ಸ್ಪೆಸಿಫೈ ಮಾಡ್ಬೇಕು. ಯಾಕೆಂದ್ರೆ ನಿಜ ಬಿಸ್ಲಲ್ಲಿ ಏನಾದ್ರು ಹಂಗೆ ನಡ್ಕೊಂಡ್ ಹೋಗಿದ್ರೆ ಒಂಥರ ತಲೆ ತಿರ್ಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತಿತ್ತು ಅನ್ಸುತ್ತೆ. ಕೆಲವೊಬ್ರು ತುಂಬಾ ಜನ ಬಂದಿದ್ರು. ಅಲ್ಲಿ ಸ್ಟೇ ಆಗಿದ್ರು. ಮತ್ತೆ ರೀಲ್ಸ್ ಇವೆಲ್ಲ ಮಾಡ್ಕೊಂತ ಇದ್ರು. ಚಿಕ್ಕದ್ರಲ್ಲೆಲ್ಲ ನಾವ್ ಆಟ ಆಡ್ದಂಗೆ ಇವ್ರು ಗರಿ ತಗೊಂಡು ಆಟ ಆಡೋದಕ್ಕಿಂತ ಇದ್ ಮಾಡ್ಕೊಂಡ್ರು. ತುಂಬಾ ಚೆನ್ನಾಗಿತ್ತು. ಫೈನಲಿ ನಾನು ಮತ್ತೆ ಸರ್ ಎಲ್ಲ ಬಂದ್ವಿ. ರಿವರ್ ಅಲ್ಲಿ ರಾಫ್ಟಿಂಗ್ ಮಾಡಿದ್ದಕ್ಕಿಂತ ಜಾಸ್ತಿ ನನಗೆ ಈ ಪೂಲಿಂಗ್ ತುಂಬಾ ಇಷ್ಟ ಆಯ್ತು. ನಾನು ಆಲ್ಮೋಸ್ಟ್ ಒಂದು ಹಾಫ್ ಡೇ ಪೂಲಲ್ಲೇ ನಾನು ಸ್ಪೆಂಡ್ ಮಾಡ್ದೆ. ಇನ್ ಮಿಕ್ದವ್ರೆಲ್ಲ ಸ್ವಲ್ಪ ವಾಲಿಬಾಲು
ಕೆಸರಲ್ಲೇನೋ ಗೇಮ್ಸು ಅದು ಇದು ಆಟ ಆಡ್ತಿದ್ರು. ಮತ್ತೆ ರೈನ್ ಡ್ಯಾನ್ಸ್ ಅಂತೂ ಸಖತ್ ಎಂಜಾಯ್ ಮಾಡಿದ್ರು. ನನಗೆ ಸ್ವಲ್ಪ ಪೂಲು ಪ್ಲಸ್ ಸೈಕ್ಲಿಂಗ್ 2 ಸಖತ್ ನನಗಿಷ್ಟ ಆಯ್ತು. ಮತ್ತೆ ಇಲ್ಲೆಲ್ಲ ಓಡಾಡ್ಕೊಂಡು ಮತ್ತೆ ಅಲ್ಲಿ ಅಂದ್ರೆ ನೇಚರ್ ಚೆನ್ನಾಗಿತ್ತು ಒಂಥರ. ಅವ್ರು ಮಾಡಿದ್ದು ಇದೆಲ್ಲ ಚೆನ್ನಾಗಿತ್ತು. ಆಮೇಲೆ ನನಗೆ ಮುಂಚೆನೆ ಫ್ರೆಂಡ್ಸ್ ಇದನ್ನ ಸೈಕಲ್ ಎಲ್ಲ ನಾನು ಮುಂಚೆನೆ ನಾನು 8th, 9th, 10th ಅಲ್ಲಿ ಇದ್ದಕ್ಕಿಂತ ಮುಂಚೆನೆ ನಾನು ಕಲ್ತಿದ್ದೆ. ಆಮೇಲೆ ನಾವು ಸ್ವಿಮ್ಮಿಂಗಿಗ್ ಬಂದೊಂದ್ ಸ್ಟೋರಿ ಇದೆ. ನಾನ್ ಸ್ವಿಮ್ಮಿಂಗ್ ಕಲ್ತಿದ್ದೆ ಒಂಥರ ಇಂಟ್ರೆಸ್ಟಿಂಗು. ನಾನು ನನ್ ತಂಗಿ ಇಬ್ರುನು ರಜೆ ಇದ್ದಾಗ ನಾನ್ ಡಿಪ್ಲೊಮಾ ಮಾಡ್ಬೇಕಾದ್ರೆ ಕಲ್ತಿದ್ದು. ಅಂದ್ರೆ ಅಷ್ಟು ಪರ್ಫೆಕ್ಟ್ ಅಂತ ಅಲ್ಲ. ಅಟ್‌ಲೀಸ್ಟ್ ನಾನ್ ಸೇವ್ ಆಗೋ ತರ ಕಲ್ತಿದ್ದೀನಿ. ನನ್ ತಂಗಿ ಸ್ವಲ್ಪ ಚೆನ್ನಾಗ್ ಕಲ್ತಿದ್ಲು ನನಗಿಂತ. ಫಸ್ಟ್ ಅವಳು ಏನು ಕಲಿತಿರ್ಲಿಲ್ಲ. ತಣ್ಣಗಿದೆ ನೀರು ಅಂತ ಕುತ್ಕೊಂಡ್ಬಿಡ್ತಿದ್ಲು. ಆಮೇಲೆ ಅವಳು ನನಗಿಂತ ಚೆನ್ನಾಗ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಲು. ಅವಳು ಉಲ್ಟಾ ಎಲ್ಲ ಹೊಡಿಯೋದು, ಒಳಗಡೆ ನೀರಲ್ಲೇ ಹೊಡ್ಕೊಂಡ್ ಬರೋದು ನೀಟಾಗಿ ಕಲ್ತ್ಕೊಬಿಟ್ಲು. ನನ್ಗೆ ಅವಾಗೆಲ್ಲ ಸ್ವಲ್ಪ ಎಕ್ಸಾಮ್ಸ್ ಅದು ಇದು ಇದ್ರಿಂದ ಒಂದ್ ವೀಕ್ ಹೋದೆ ಅನ್ಸುತ್ತೆ. ಸ್ವಲ್ಪ ಬೆಟರ್ ಆಗಿ ಕಲ್ತ್ಕೊಂಡೆ. ಇಲ್ಲಿಗ್ ಬಂದಾಗ ಟ್ರೈ ಮಾಡ್ದಾಗ ಮರ್ತೋಗಿದ್ಯೋ ಏನೋ ಅಂತ. ನಿಜ ಅಂದ್ರೆ ಫಸ್ಟ್ ಮರ್ತೋದಂಗ ಫೀಲ್ ಆದ್ರೂನು ಅದು ಕಲ್ತ್ ವಿದ್ಯೆ ಯಾವತ್ತೂ ಮರೆಯಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನು ಇಲ್ಲೇ ಅದಾದ್ಮೇಲೆ ಟ್ರೈ ಮಾಡಿದ್ದು ನನಗ್ ಮರ್ತಿರ್ಲಿಲ್ಲ. ಅದು ಆಕ್ಚುಲಿ ಬಂತು. ಅಂದ್ರೆ ಅಷ್ಟೊಂದಲ್ಲ ಏನೋ ಓಕೆ ನಾನ್ ಸೇವ್ ಆಗ್ಬೋದು ಒಂದ್ 10 ಮೀಟರ್ಸ್ ಇಷ್ಟ್ ದೂರ ಇದ್ದಾಗ ಮಾತ್ರ. ತುಂಬಾ ದೂರ ಇದ್ದಾಗೆಲ್ಲ ಆಗಲ್ಲ. ಅದನ್ನೇ ಹೇಳ್ತಾ ಇದ್ರು. ಅಟ್‌ಲೀಸ್ಟ್ ಪರವಾಗಿಲ್ಲ ಬಿಡು ಇಷ್ಟ್ ಬರುತ್ತಲ್ಲ ಅಂತ. ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಅದು ಬರ್ತಿತ್ತು ರಿಮೈನಿಂಗು. ನಾನ್ ಮಾಡಿದ್ದೇ ಇದು. ಇಲ್ಲೇ ಸಖತ್ ಆಟ ಆಡಿದ್ವಿ. ಅಂದ್ರೆ ಅಲ್ಲಿ ಎಷ್ಟು ಫನ್ನಿಯಾಗಿ ಆಟ ಆಡಿದ್ವಿ ಅಂದ್ರೆ ಸಿಕ್ಕಾಪಟ್ಟೆ ಫನ್ ಮಾಡ್ಕೊಂಡು ಆಟ ಆಡ್ಕೊಂಡು ನಾನ್ ಈಜ್ ಬರಲ್ಲ ಅಂತಿದ್ನಲ್ಲ ಅದನ್ನೇ ಟ್ರೈ ಮಾಡ್ಕೊಂಡು ಸಖತ್ ಎಂಜಾಯ್ ಮಾಡ್ದೆ ನಾನಂತೂ. ಆ ನಾನು ಈಜೊಡಿಯೋದಕ್ಕೆ ನಾನು ನನ್ ತಂಗಿ ಹೋಗ್ಬೇಕಾದ್ರೆ ಒಂಥರ ಗ್ರೂಪ್ ಮಾಡಿ ಆಕ್ಚುಲಿ ನಾವು ಕೆರೆಯಲ್ಲಿ ನಾವು ಕಲ್ತಿದ್ದು. ಈ ತರ ಏನ್ ಪೂಲು ಗೀಲ್ ನಾವೆಲ್ಲ ಇಲ್ಲಿಗ್ ಬಂದ್ಮೇಲೆ ನೋಡಿದ್ದು. ನಮ್ಮೂರಲ್ಲಿ ಮೇಲ್ಕೋಟೆನಲ್ಲಿ ದಳವಾಯಿ ಕೆರೆ ಅಂತ ಇದೆ. ಅಲ್ಲಿಗೆ 2 ಆಟೋದಲ್ಲಿ ಮಕ್ಳನ್ನ ಕರ್ಕೊಂಡೋಗಿ ಅವರು ಆ ಕಲ್ಸಿದ್ರು ಪಾಪ ಎಲ್ಲಾ ಮಕ್ಳಿಗೆ ಮತ್ತೆ ನಮಿಗೆ ಎಲ್ಲಾನು ಕಲ್ಸಿದ್ರು. ಸೊ ಒಂಥರ ಹೆಂಗಪ್ಪ ಫೀಲಿಂಗ್ ಅಂದ್ರೆ ಅದು ಮರೆಯಕ್ ಸಾಧ್ಯನೇ ಇಲ್ಲ ಬಿಡಿ. ಅಲ್ಲಿ ಅವ್ರು ನಮ್ ಮಕ್ಳಿಗ್ ಸುಸ್ತಾಗತ್ತೆ ಅನ್ಬಿಟ್ಟು ತಿಂಡಿ ಎಲ್ಲ ತಂದ್ಕೊಡೋರು. ಬಿಸ್ಕೆಟ್ಸ್ ಇಂದ ಹಿಡಿದು ಅವ್ರ ಮನೆ ಬೇರೆ ಬೇರೆ ತಿಂಡಿ ಪಾಪ ಫ್ರೀಯಾಗಿ ಅವೆಲ್ಲ ಸ್ಪಾನ್ಸರ್ ಮಾಡಿದ್ರು ನಮ್ಗೆ. ಈಗೆಲ್ಲ ನೋಡಿ 1 ಅವರ್ ಇಷ್ಟ್ ಅವರ್‌ಗೆ ಅಂತ ಇಲ್ಲಿ ಪೂಲಲ್ಲೆಲ್ಲ ಇಷ್ಟು ದುಡ್ಡು ಇಸ್ಕೊಂತಾರೆ. ನಾವು ಕಲಿಬೇಕಾದ್ರೆ ನಮ್ಗ್ ದುಡ್ಡು ಇಲ್ಲ ಏನಿಲ್ಲ. ನಾವೇ ಇಂಟ್ರೆಸ್ಟ್ ಕೊಟ್ಟು ಕಲ್ಕೊಂಡು ಬಂದ್ಬಿಡ್ತಿದ್ವಿ. ನನ್ ಮಗುಗ್ ನಾನ್ ಅದೇ ಹೇಳ್ತಾ ಇದ್ದೆ. ನಾವೆಷ್ಟು ಇಂಟ್ರೆಸ್ಟ್ ಕೊಟ್ಟು ಕಲಿತೀವೋ ಅಷ್ಟು ನಮಗೆ ಬರುತ್ತೆ. ಒಂದ್ ಓದೋದಾಗಿರ್ಬೋದು, ಬರಿಯೋದಾಗಿರ್ಬೋದು ಅಥವಾ ನೀವ್ ಯಾವ್ದೇ ರೀತಿ ಒಂದ್ ಕಂಪ್ಯೂಟರ್ ಕಲ್ತಿರ್ಲಿ ಅಥವಾ ಬೇರೆದ್ ಕಲ್ತಿರ್ಲಿ, ಯಾವ್ದೇ ಕಲ್ತಿರ್ಲಿ ಅಲ್ವಾ? ಇದನ್ನು ಅಷ್ಟೇ ಫಸ್ಟ್ ಕೆಳಗಡೆ ನೋಡಿದ್ರೆ ಭಯ ಆಗ್ತಿತ್ತು. ಆಮೇಲೆ 1 ಸಲ 2 ಸಲ ಹೋಗಿದ್ ಬಂದ್ಮೇಲೆ ಪ್ರಾಕ್ಟೀಸ್ ಆಯ್ತು. ಇದನ್ನ ಆಡೋದಕ್ಕೆ ಒನ್ ಟೈಮ್ ಅಷ್ಟೇ ಅಂತ ಅವ್ರು ಹೇಳೋದಕ್ಕೆ ತುಂಬಾ ಜನ ಇರ್ತಾರಲ್ವಾ? ನಾನು ಹಂಗಿದ್ರು ಇದೊಂದು ಮತ್ತೆ ಇನ್ನೊಂದು ಆಟ ಆಡ್ದೆ. ಅದ್ ಇನ್ನೊಂದ್ ತರ. ಸಖತ್ತಾಗಿತ್ತು ಈ ಎಕ್ಸ್‌ಪೀರಿಯನ್ಸ್ ಅಂತೂ. ಆದ್ರೆ ಯಾರಿಗಾದ್ರೂನು ಹಾರ್ಟ್‌ಗೆ ಏನಾದ್ರು ಇಶ್ಯೂ ಇತ್ತು ಅಂದ್ರೆ ಅವ್ರಂತೂ ಟ್ರೈ ಮಾಡ್ಬೇಡಿ. ಆ ನೆಕ್ಸ್ಟ್ ಆಕ್ಚುಲಿ ಅದಾಕಿದ್ದು ಬಕೆಟ್ ಬಿರಿಯಾನಿನ ನಾನು ಅಲ್ಲಿಗ್ ಹೋದ್ಮೇಲೆ ತರ್ಸಿದ್ದು ಅದನ್ನ ಆಫೀಸ್‌ಗೆ ಹೋದ್ಮೇಲೆ ನೆಕ್ಸ್ಟ್ ಡೇಗೆ ಏನೋ ಆರ್ಡರ್ ಮಾಡಿದ್ರು. ಅದೊಂದು ಕ್ಲಿಪ್ಪಿಂಗ್ ಆಡ್ ಮಾಡಿದ್ದೆ ಅಷ್ಟೇ. ಇಲ್ಲಿ ಪೂಲಲ್ಲಂತೂ ಎಷ್ಟ್ ಎಂಜಾಯ್ ಮಾಡಿದ್ವಿ ಅಂದ್ರೆ ಸಖತ್ ಎಂಜಾಯ್ ಮಾಡಿದ್ವಿ. ನಾವು ಕಲಿಬೇಕಾದ್ರೂ ಇಷ್ಟು ಬರ್ತಿರ್ಲಿಲ್ಲ. ಅಂದ್ರೆ ಅಷ್ಟು ಎಲ್ಲಾ ಮಕ್ಳಿದ್ರಲ್ವಾ, ಎಲ್ಲಾ ಮಕ್ಳ ಜೊತೆ ಸೇರ್ ನಾವ್ ಕಲ್ತಿದ್ದು. ಅವಾಗ್ಲೂ ಅಷ್ಟೊಂದ್ ಎಂಜಾಯ್ಮೆಂಟು. ರಜೆಗಳೆಲ್ಲ ಇದ್ದಾಗ ನಮ್ ತಂದೆ ತಾಯಿ ಬರ್ತಿರ್ಲಿಲ್ಲ. ಅವ್ರೇ ನೋಡ್ಕೊಳ್ಳೋರು ನಮ್ಮನ್ನ. ಆ ದೊಡ್ಡ ಕೆರೆಲ್ ನೋಡಿ ಅಷ್ಟು ಜನ ಮಕ್ಳನ್ನ ಅವ್ರು ಎಷ್ಟು ಇದ್ ಮಾಡ್ತಿದ್ರು ಅಂತ ಬೆಂಡ್‌ಗಳಾಗಿರ್ಲಿ ಕಲಿಯೋದಿಕ್ಕೆ. ಮಕ್ಳುಗಳಿಗೆ ಸಖತ್ ಫೆಸಿಲಿಟಿ ನಾವಿದ್ದಾಗ್ಲೇ ಮಾಡ್ಕೊಡೋರು. ವಾಟರಿಂದ ಹಿಡಿದು ತಗೊಬಂದ್ ಕೊಡೋರು. ಒಂಥರ ಅಲ್ವಾ ಫ್ರೆಂಡ್ಸ್ ಅದೆಲ್ಲ ನಾವ್ ಕಲ್ತಿದ್ದಾಗ್ಲಿ, ಇದಾಗ್ಲಿ ಎಷ್ಟ್ ಚೆನ್ನಾಗ್ ಅನ್ಸುತ್ತೆ. ಮತ್ತೆ ಟೀಮ್ ಅಂತ ಇಟ್ಕೊಳ್ಳಿ. ನನ್ಗಿದು ಟೀಮ್ ತರ ಇಲ್ಲ. ಒಂಥರ ಫ್ಯಾಮಿಲಿ ನನಗ್ ಸೆಕೆಂಡು. ನನ್ ಮನೆ ಆದ್ರೆ ನೆಕ್ಸ್ಟ್ ತುಂಬಾ ಟೈಮ್ ಸ್ಪೆಂಡ್ ಮಾಡೋದೇ ನನ್ ಆಫೀಸಲ್ಲಿ. ನನಗೇನಾದ್ರೂ ಒಂದ್ ಆದ್ರೆ ಅಥವಾ ನನ್ನಲ್ಲಿ ಏನಾದ್ರು ಚೇಂಜಸ್ ಇತ್ತು ಅಂದ್ರೆ ಯಾಕೆ ಏನು ಕೇಳ್ತಾರೆ ಅಟ್‌ಲೀಸ್ಟ್ ಏನು ಎತ್ತ ಯಾಕ್ ಹಿಂಗಿದೀಯಾ? ಕೇರ್ ಮಾಡ್ತಾರೆ. ಮತ್ತೆ ನಾನು ಹುಡ್ಗ-ಹುಡ್ಗಿರ್ ಅಂತ ಡಿಫರೆನ್ಶಿಯೇಟ್ ಏನಿಲ್ಲ. ಏನ್ ಹುಡ್ಗನ್ ಜೊತೆ ಮಾತಾಡಲ್ಲ ಹಂಗೆ ಹಿಂಗೆ ಅಂತ. ಅದ್ರಲ್ಲಿ ಮುಂಚೆಯಿಂದ ನಾನು ಕೋ ಎಜುಕೇಷನ್ ಅಲ್ಲಿ ಓದಿರೋದ್ರಿಂದ ನನ್ಗೆ ಇವಾಗ್ಲೂ ಹುಡ್ಗುರ್ ಫ್ರೆಂಡ್ಸ್ ಇದಾರೆ. ನಂಗೆ ಆಲ್‌ಮೋಸ್ಟ್ ಹುಡ್ಗಿರ್ಗಿಂತ ಜಾಸ್ತಿ ಹುಡ್ಗುರೇ ಫ್ರೆಂಡ್ಸು ನನಗೆ. ಇವಾಗ ಏನೇ ಆಗ್ಲಿ ನನ್ಗೊಂದಿನ ಕಾಲ್ ಮಾಡ್ಲಿಲ್ಲ ಅಥವಾ ಏನೋ ಮಾಡ್ಲಿಲ್ಲ ಅಂದ್ರೂನು ಏನ್ ಮಾಡ್ತಿದ್ಯಾ? ಹೆಂಗಿದ್ಯಾ? ಏನೋ ಒಂದು ಕೇರ್ ಮಾಡ್ತಾರೆ. ಸಾಕಲ್ವಾ ಲೈಫಲ್ಲಿ. ನನ್ಗಿವಾಗ ಗುರುವಂದನಾ ಪ್ರೋಗ್ರಾಮ್ ಆದ್ಮೇಲೆ ಇನ್ನೂ ಕನೆಕ್ಷನ್ಸ್ ಚೆನ್ನಾಗಿದೆ ನಮ್ಗೆ. ಏನಾದ್ರು ಸರಿ ಮಾತಾಡ್ಸೋದು.
ಎಲ್ಲಾನು ಚೆನ್ನಾಗ್ ಮಾಡ್ತಾರೆ. ಮತ್ತೆ ಪರ್ಸನಲಿ ಹೇಳ್ಬೇಕು ಅಂದ್ರೆ ನಮ್ ಟೀಮಲ್ಲೂ ಕೂಡ ಅಲ್ಲಿ ನಾವಿಷ್ಟು ಜನ ಫ್ರೆಂಡ್ಸ್ ಆಕ್ಚುಲಿ ನಾವು. ಹ್ಮ್. ನಾನು ಎಲ್.ಪಿ. ಸುನಿಲ್ ನಮ್ ಲೀಡ್ ಆಕ್ಚುಲಿ ಅವರು. ಇವ್ರು ಧರ್ಮ. ಒಂಥರ ಒಬ್ರಿಗೊಬ್ರಿಗೆ ನೋವಾದ್ರೆ ಹೇಗೆ ಅಂತ ಅಂದ್ರೆ ನಮಿಗೆ ಒಂಥರ ಹರ್ಟ್ ಆದಂಗೆ. ನನ್ಗೇನಾದ್ರೂ ಪರ್ಸನಲ್ ಆಗಿ ಅಥವಾ ಏನೇ ಆಗ್ಲಿ ನನ್ಗೆ ಹಿಂಗೆ ಆಗ್ಬೇಕು ಅಥವಾ ಹಿಂಗ್ ಆಗ್ತಿದೆ, ಇದ್ ಬೇಕು ಅಂತ ಅಂದ್ರೆ ಅದು ಏನು ಥಿಂಕ್ ಮಾಡ್ದೆ ವಿಥೌಟ್ ಎಕ್ಸ್‌ಪೆಕ್ಟೇಷನ್ ಮಾಡೋದಕ್ಕೆ ರೆಡಿ ಇರ್ತಾರೆ. ದಟ್ ಈಸ್ ದ ಗುಡ್ ಪಾರ್ಟ್ ಅನ್ನೋ ತರ ನನಗೆ. ನನ್ ಕಂಪ್ನಿಲ್ ಕೂಡ ನನ್ಗೇನಾದ್ರೂ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಅರ್ಥ ಮಾಡ್ಕೊಂಡು ಅವರೇ ಮಾಡಿರ್ತಾರೆ ಆಕ್ಚುಲಿ. ನನಗ್ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಇರೋದ್ರಿಂದ ಅದನ್ನ ಸ್ವಲ್ಪ ಕಾಮಿಡಿ ಮಾಡ್ತಿರ್ತಾರೆ. ಯಾವಾಗ್ಲೂ ಫೋಟೋ ಅಂತ ಇರ್ತೇವೆ. ಬಟ್ ಅವ್ರಿಗೂ ಇಷ್ಟ ತಗೊಂತಿರ್ತಾರೆ. ನನ್ಗೊಂದು ಇನ್ನೊಂದೇನಂತ ಅಂದ್ರೆ ನನ್ ಗಾಡ್ ಫಾದರ್ ನನ್ಗೆ ನನ್ ಪಪ್ಪನ್ ತರ ಅಂತ ಹೇಳ್ದೆ ಅಲ್ವಾ? ಅವ್ರು ನನಗೆ ಸೆಕೆಂಡ್ ಲೈಫ್, ನನ್ ಕೆರಿಯರ್ ಲೈಫ್ ಕೊಟ್ಟಿದ್ದೇ ಅವರು. ಎಲ್ಲೇ ಹೋಗ್ಲಿ ಅವರು ನನ್ನ ಮಿಸ್ ಮಾಡಲ್ಲ. ಒಂಥರ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತಾರೆ. ನನ್ ಲೈಫಲ್ಲಿ ಅದೊಂದು ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ನಾನು. ಯಾಕೆ ಅಂತ ಅಂದ್ರೆ ನನ್ನ ಸುತ್ತಮುತ್ತ ಇರೋ ನನ್ ವಾತಾವರಣ ಇರ್ಬೋದು, ನನ್ ಮದ್ವೆ ಆದಾಗ ನನ್ ಗಂಡನ ನನ್ ಕೇರ್ ಮಾಡಿದ್ ರೀತಿ, ಇವಾಗ ನನ್ ಕಂಪ್ನಿಲಿ ಮತ್ ನನ್ ಪೇರೆಂಟ್ಸ್, ನನ್ ಜೊತೆ ಸುತ್ತಮುತ್ತ ಇರೋರು ಯಾರ್ ನನ್ ಸರ್ಕಲ್ ಅಲ್ಲಿ ಇರ್ತಾರೆ, ಎಲ್ಲಾರ್ ಜೊತೆನೂ ನಾನ್ ಚೆನ್ನಾಗಿದ್ದೀನಿ. ನನ್ ಫ್ರೆಂಡ್ಸ್ ಇವಾಗ 10th 8th 10th ಓದೋರಾಗಿರ್ಬೋದು, ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಾವೆಲ್ಲ ಒಟ್ಟಿಗೆ ಜೊತೆಯಲ್ಲಿ ಬೆಳೆದಿದ್ದು. ಒಂಥರ ಸಖತ್ ಒಂಥರ ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ. ನಮ್ ಟೀಮಲ್ಲೂ ಅಷ್ಟೇನೆ. ಏನಾದ್ರೂ ಆಗ್ತಿಲ್ಲ ಇದು ಅಂತ ಅಂದ್ರೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡ್ತಾರೆ, ಅಥವಾ ಅವ್ರಿಗೆ ಅಂತ ಪ್ರಿಯಾರಿಟಿ ಕೊಡ್ತಾರೆ. ನಾನೇ ಸ್ವಲ್ಪ ಏನಾದ್ರು ಸಿಡ್ಕಿದ್ರೆ ಅಥವಾ ಕೋಪ ಮಾಡ್ಕೊಂಡ್ರೆ ಅಷ್ಟು ಅವರು ಇದ್ ಮಾಡ್ಕೊಳಕ್ ಹೋಗಲ್ಲ. ಯಾಕೆ ಏನು ಅಂತ ನನ್ನನ್ನ ಕೇಳ್ತಾರೆ. ಎಷ್ಟ್ ಚೆನ್ನಾಗಿದೆ ನೋಡಿ ಈ ವ್ಯೂ. ಅದು ನೈಟ್ ಆಕ್ಚುಲಿ ತೆಗ್ದಿದ್ದು. ಸಖತ್ತಿತ್ತು ಒಂಥರ. ಈ ತರ ಅಂದ್ರೆ ಫ್ಯಾಮಿಲಿನ ಬಿಟ್ಟು ನಾವು ಒನ್ ಟೈಮ್ ನಮ್ಗೆ ಅಂತ ಟೈಮೇ ಇರಲ್ಲ ಅಲ್ವಾ? ಸೊ ಆ ಟೈಮಲ್ಲಿ ಈ ತರ ಯುಟಿಲೈಸ್ ಮಾಡ್ಕೊಂಡ್ರೆ ನಿಜ ಒಂಥರ ರಿಫ್ರೆಶ್ ಆಗ್ಬಿಡುತ್ತೆ ಒಂಥರ ಮೈಂಡು. ಫ್ಯಾಮಿಲಿನ ಬಿಡ್ಬೇಕು ಅಂತಲ್ಲ, ಫ್ಯಾಮಿಲಿ ಜೊತೆಗೆ ಇದು ಸ್ವಲ್ಪ ಇರ್ಬೇಕು ಎಂಟರ್‌ಟೈನ್‌ಮೆಂಟ್ ಅಂತ ಅಷ್ಟೇ. ಹೇಗ್ ಅನಿಸ್ತು ನಿಮಗೆ ಈ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿ? ಚೆನ್ನಾಗ್ ಅನಿಸ್ತಾ? ನಮ್ ಟೀಮ್ ಔಟ್ ಹೇಗಿತ್ತು? ನಿಮ್ ಟೀಮ್ ಔಟ್ ಹೇಗ್ ಮಾಡ್ತೀರಾ? ಕಮೆಂಟ್ಸ್ ಮಾಡಿ ಓಕೆನಾ? ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.